ನಾವು ಪ್ರತಿನಿಧಿ ಈರಣ್ಣ ಮಧು ಬಂಗಾರಪ್ಪ ಅವರನ್ನು ಮಾತನಾಡ್ಸಿದ್ರೆ ಏನು ಹೇಳಿದರೆ ಬನ್ನಿ ಕೇಳೋಣ. ಈಗಷ್ಟೇ 20 ಜನರ ನೂತನ ಸಚಿವರ ಪಟ್ಟಿ ಬಿಡುಗಡೆ ಆಗಿದೆ. ಆ 20 ಜನರ ಪಟ್ಟಿಯಲ್ಲಿ ಈಗ ಮಧು ಬಂಗಾರಪ್ಪ ಅವರ ಹೆಸರು ಕೂಡ ಆಗಿದೆ. ನಮ್ಮ ಜೊತೆ ಮಧು ಬಂಗಾರಪ್ಪ ಅವರು ಇದ್ದಾರೆ. ಸರ್, ನಿಮಗೆ ಫಸ್ಟ್ ಆಫ್ ಆಲ್ ಬಿಗ್ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಎರಡನೇ ಬಾರಿ ಅಂದ್ರೆ 5 ವರ್ಷದಲ್ಲಿ ಪೂರ್ಣಾವಧಿಯ ಮಂತ್ರಿ ಆಗೋಕೆ ಹೊರಟಿದ್ದೀರಿ ಸರ್. ಇಲ್ಲ, ಬಹಳ ಸಂತೋಷ ಆಗುತ್ತೆ. ವಿಶ್ವಾಸ ಇಟ್ಟಿದ್ದಾರೆ ವರಿಷ್ಠರು. ನನಗನ್ಸುತ್ತೆ ಇದು ಹೆಚ್ಚು ಜವಾಬ್ದಾರಿ ಇದೆ ಅಂತ ಹೇಳಿ ಭಾವಿಸ್ತೀನಿ. ಸರ್, ಈಗ ಕಳೆದ ಬಾರಿ ನೀವು ಶಿಕ್ಷಣ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದೀರಿ, ಸಾಕಷ್ಟು ಯೋಜನೆಗಳನ್ನ ತಂದಿದ್ದೀರಿ, ಮಕ್ಕಳ ಪರವಾಗಿ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಈ ಬಾರಿ ಯಾವ ಖಾತೆಯನ್ನ ನಿರೀಕ್ಷೆ ಮಾಡ್ತೀರಿ? ಅದೆಲ್ಲ ಕೇಳಂತ ಅಷ್ಟು ದೊಡ್ಡ ಮನುಷ್ಯ ಆಗೋದಿಲ್ಲ. ಆದರೆ ಜವಾಬ್ದಾರಿಯುತವಾಗಿ ಏನು ವರಿಷ್ಠರು ಮತ್ತೆ ಮೊನ್ನೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಅದನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಬಟ್ ಈ 3 ವರ್ಷದೊಳಗೆ ನೀವು ಹೇಳ್ದಂಗೆ ಕಷ್ಟಪಟ್ಟು ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಒಂದು ನೇತೃತ್ವದಲ್ಲಿ ಮಾಡಿರೋದು ಬಹಳ ಸಂತೋಷ ಆಗ್ತದೆ. ಅವ್ರ ಮಾರ್ಗದರ್ಶನವನ್ನ, ಯಾಕೆಂದ್ರೆ ಜವಾಬ್ದಾರಿ, ಯಾಕೆಂದ್ರೆ ಒಂದು ಸಚಿವರಾಗಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ಬಹಳ ಜವಾಬ್ದಾರಿ ಇರುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಕಲ್ತಿದ್ದೀವಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ರಾಜ್ಯ ಪಕ್ಷಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಬಹಳ ವಿಶೇಷವಾಗಿ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ನನ್ನ ಕ್ಷೇತ್ರ ಅಲ್ಲದೆ, ಸೊರಬ ಕ್ಷೇತ್ರ ಅಲ್ಲದೆ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಆದರೆ ರಾಜ್ಯದ ಜನರು ವೋಟ್ ಹಾಕಿರೋರು ಹಾಕದೇ ಇರೋರು ವಿಶ್ವಾಸವನ್ನು ತಗೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಆಗಬೇಕು. ಅದಾಗುತ್ತೆ ಅಂತ ಹೇಳಿ ವಿಶ್ವಾಸ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಯಂಗ್ ಸಚಿವರ ಒಂದು ಸಂಪುಟ ಬೇಕಿತ್ತು. ನೀವು ಕೂಡ ಯೂತ್ ಆಗಿದ್ದೀರಿ ಮತ್ತೆ ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡೋರಿಗೆ ಯಂಗ್ ಟೀಮ್ ಬೇಕಿತ್ತು. ನೀವು ನಿಮ್ಮನ್ನ 2ನೇ ಬಾರಿಗೆ ಆಯ್ಕೆ ಮಾಡಿದ್ದು ಯಾವ ಆಧಾರದ ಮೇಲೆ? ಇಲ್ಲಕ್ಕೆ ಯಂಗ್ ಟೀಮ್ ಬೇಕಾ ಅಥವಾ ಉತ್ತಮವಾಗಿ ಕೆಲಸ ಮಾಡಿದ್ರೆ? ಇಲ್ಲ, ಅದನ್ನೆಲ್ಲ ಹೇಳಷ್ಟು ದೊಡ್ಡ ಮನುಷ್ಯ ಆಗೋದಿಲ್ಲ. ವರಿಷ್ಠ ತೀರ್ಮಾನ. ಮತ್ತೆ ನೀವೆಲ್ಲ ಟಿವಿ ಎಲ್ಲ ನೀವೇ ಹಾಕ್ತಾ ಇದ್ರಲ್ಲ, ಈ ತರ ಆಗುತ್ತೆ ಅಂತ ಹೇಳಿ. ಮೋಸ್ಟ್ಲಿ ನಾವು ಆ ತರ ಆಗುತ್ತೆ ಅಂತ ಹೇಳಿ ಮತ್ತೆ ಅವಕಾಶ ಸಿಕ್ಕಿದೆ. ಬೇರೆಯವರು ಸುಮಾರಷ್ಟು ಜನರು ಕಾಯ್ತಾ ಇದ್ರು, ಇಲ್ಲ ಅಂತ ಹೇಳಲ್ಲ. ಅವರು ಅರ್ಹತೆನೂ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಈಗ ಹರಿಪ್ರಸಾದ್ ಸಾಹೇಬರು ಅಧ್ಯಕ್ಷ ಆದ್ಮೇಲೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ, ಜವಾಬ್ದಾರಿನ ನಾನು ಮಾಡ್ತೀನಿ. ಸರ್, ಕೊನೆ ಪ್ರಶ್ನೆ. ಈಗ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀರಾ ಅಂತ ಹೇಳಿದಿರಿ, ಬಟ್ ಮುಂದಿನ 2 ವರ್ಷ ಪ್ಲಾನ್ ಆಫ್ ಆಕ್ಷನ್ ಹೇಗಿದೆ ಸರ್? ಅದು ಗೊತ್ತಾಗಲ್ಲ. ಅದು ಎಲ್ಲ ಇರ್ತಾರೆ, ವರಿಷ್ಠರು ಇರ್ತಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಯಾವ ರೀತಿ ಮಾಡ್ಬೇಕಂತ, ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನೂತನ ಸಚಿವರಾದಂತಹ ಮಧು ಬಂಗಾರಪ್ಪ ಆಡಿದ ಮತ್ತು ಕ್ಯಾಮರಾ ಪರ್ಸನ್ ಪ್ರೇಮ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.